ಈಗ ಕೇಂದ್ರ ಸಚಿವರು ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮೈಸೂರಲ್ಲಿ ಮೂಡ ಹಗರಣ ಆಚೆ ಬರೋದ ಕಾರಣನೇ DKಶಿ ಅವರ ಗ್ಯಾಂಗ್. ಏನು ಹಗರಣ ಇದ್ರೆ ತಾನೇ ಆಚೆ ಬರೋದು? ಏನು ಹಗರಣ ಏನಿದೆ ಅದರಲ್ಲಿ? ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಹಗರಣನೇ ಇಲ್ಲ ಅಂದರೆ ಇನ್ನೇನು ಆಚೆ ಬರೋಕ್ಕೇನಿದೆ? ಏನೂ ಹಗರಣನೂ ಇಲ್ಲ, ಯಾವ್ದು ಇಲ್ಲ. ಯಾವುದು ಈಗ ಬೇರೆ ಯಾವುದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಹೇಳಿ? ಮೂಡ ಈಗ ನಾವು ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆನಾ? ಅಂದರೆ ಇನ್ನೂ ಹಗರಣ ಅನ್ನೋದು ಪ್ರೂವ್ ಆಗಿಲ್ಲಲ್ಲ ನಮಗೆ. ಏನಾಗಿದೆ, ರೈತರು ಕೊಟ್ಟಿದ್ದಾರಾ, ಸೈಟ್ಗಳು ಪ್ರೈವೇಟವ್ರು ಕೊಟ್ಟಿದ್ದಾರಾ, ಏಜೆಂಟ್ಸು ಏನಣ್ಣ ಜಮೀನು ಕಳ್ಕೊಂಡಿರೋರು ಕೊಟ್ಟಿದ್ದಾರಾ? ಇನ್ನೂ ಹಗರಣ ಅಂತ ಪ್ರೂವ್ ಆಗಿಲ್ಲ. ಹಗರಣ ಅಂತ ಪ್ರೂವ್ ಆದಮೇಲೆ ತಾನೇ ಅದ್ರ ಬಗ್ಗೆ. DKಶಿ ಅವ್ರಿಗೂ ಇದಕ್ಕೆ ಸಂಬಂಧ ಏನಿದೆ? ಅವ್ರಿಗೇನು ಸಂಬಂಧನೇ ಇಲ್ಲ. ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಏನಣ್ಣ ಮೂಡ ಸುಮ್ಮನೆ ಇದೆಲ್ಲ ಸುಳ್ಳು ಆಪಾದ. ಸುಳ್ಳು ಏನಕ್ಕೆ? ಯಾವ ವಿಚಾರಕ್ಕೆ? ಏನಾಗಿದೆ ಅಂತ ಯಾಕೆ ನಮ್ಮ ಸ್ಟೇಟಲ್ಲಿ ಪೊಲೀಸ್ ಇಲ್ವಾ? ನಮ್ಮ ಸ್ಟೇಟಲ್ಲಿ ನಮ್ಮ ಅಧಿಕಾರಿಗಳಿಲ್ವಾ? ಏನು ಎಲ್ಲನೂ ಮಾತಕ್ಕೆ ಮುಂಚೆನೇ ಎಲ್ಲ ಏನು ಹಗರಣ ಆಗಿದ್ರೆ ತಾನೇ ಏನಾದರೂ ಕೊಡೋದು ಅಲ್ಲಿ? ಮಾತಕ್ಕೆ ಮುಂಚೆ CBI ಹಂಗಾದ್ರೆ BJP ಅವ್ರು ಏನು CBI ಕೊಟ್ಬಿಟ್ಟು ಇದು ಮಾಡಾಕ್ಬಿಟ್ಟವ್ರೆ. ನಮ್ಮ ಪೊಲೀಸೆಲ್ಲ ಇನ್ವೆಸ್ಟಿಗೇಷನ್ ಮಾಡೋರು, ಎಷ್ಟು CBI ಕೊಟ್ಟವ್ರೆ? ಅಲ್ಲಿ ಹಗರಣ ನಡೆದಿದ್ರೆ ತಾನೇ CBI ಕೊಡೋದು. ಅದಕ್ಕೆ ತಾನೇ ಇಬ್ಬರು IAS ಆಫೀಸರ್ಸು ಎನ್ಕ್ವೈರಿ ನಡೆಸ್ತಾವ್ರೆ. ನಡೆಸಿದ ಮೇಲೆ ಗೊತ್ತಾಗ್ತದೆ ಅದರಲ್ಲಿ ಏನು ಸತ್ಯ ಇದೆ, ಸುಳ್ಳಿದೆಯಾ, ಈ ವಿರೋಧ ಪಕ್ಷದವ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಸುಳ್ಳಿದೆಯಾ ಸತ್ಯ ಇದೆಯಾ ಅಂತ ಗೊತ್ತಾಗ್ತದೆ. ರೈತರುಗಳು ಕೊಟ್ಟಿದ್ದಾರಾ ಇಲ್ಲ ಅನ್ನೋದು ಪ್ರಶ್ನೆ. ರೈತರುಗಳು ಕೊಡಿದಿರ ಬೇರೆ ಮೂರನೇ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅನ್ನೋದು BJP ಅವರ ಆಪಾದನೆ. ಅದಕ್ಕೇ 2 IAS ಆಫೀಸರ್ಗಳವರ ನೇತೃತ್ವದಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ. 4 ವಾರಗಳ ಸಮಯ ಕೊಟ್ಟಿದ್ದೀವಿ. 4 ವಾರಗಳ ಸಮಯ ಕಳೆದಿರೇ ಇವರು CBI ಕೊಡಬೇಕು, FBI ಕೊಡಬೇಕು, ಇನ್ನೊಂದು ಯಾವುದಕ್ಕೂ ಕೊಡಬೇಕು ಅಂದರೆ ಆಗ್ತದಾ? ಇದನ್ನೆಲ್ಲ BJP ಅವರು ಮತ್ತು JDS ಅವರೆಲ್ಲ ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಸರ್ಕಾರ ಇದೆ, ತಂದೆ ಸಿಸ್ಟಮ್ ಇದೆ, ಅದು ಕಾರ್ಯನಿರ್ವಹಿಸ್ತದೆ. ರಾಮನಗರ ಚನ್ನಪಟ್ಟಣ ಈಗ ಏನು ಬೆಂಗಳೂರಿಗೆ ಸೇರಿಸಬೇಕಂತ ಮಾತುಕತೆಗಳು ಆಗ್ತಾ ಇದೆ. ಹೌದು, ಮಟ್ಟಿಗೆ ಇದು ಅಂತ ಗೊತ್ತಿಲ್ಲ. ಅದು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಅವರು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡಿ ನಾವೆಲ್ಲ ಬೆಂಗಳೂರಿನ ಶಾಸಕರಿಗೆ ಅಲ್ಲ ಗೊತ್ತಿಲ್ಲ ನಮಗೆ ಏನಾಯ್ತು. ಯಾವುದು ಏನು ಯಾವ ಬಣ ಇಲ್ಲ, ಯಾವ ಬಣನೂ ಇಲ್ಲ. ರಾಜ್ಯದಲ್ಲಿರೋದು ಒಂದೇ ಬಣ, ಕಾಂಗ್ರೆಸ್ ಬಣ. BJP ಕಾಂಗ್ರೆಸ್ ಅಲ್ಲಿಲ್ಲ, ಕಾಂಗ್ರೆಸ್ ಅಲ್ಲಿಲ್ಲ ಬಣ ಇರೋದು ಒಂದೇ ಕಾಂಗ್ರೆಸ್ ಬಣ ಅಷ್ಟೇ.